ಕಾಂಗ್ರೆಸ್ನಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆಗಳು. ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗೋ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಬಹಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಈ ಬಣ ಬಡಿದಾಟದ ತಾರಕಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಬಣ ಮತ್ತು ಡಿಕೆ ಶಿವಕುಮಾರ್ ಬಣದ ನಡುವಿನ ಗುದ್ದಾಟ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಈಗ ಇವತ್ತು ಸಂಜೆ ನಡೆಯುವಂಥ ಸಭೆ ಬಹಳ ಇಂಪಾರ್ಟೆಂಟು ಕಾಂಗ್ರೆಸ್ ಪಾಲಿಗೆ. ಯಾಕೆಂತ ಹೇಳಿದ್ರೆ ಈಗ ದಲಿತ ಸಚಿವರ ಶಾಸಕರ ಒಂದು ಡಿನ್ನರ್ ಮೀಟಿಂಗನ್ನು ರದ್ದು ಮಾಡಲಾಯಿತು. ಹಾಗಾಗಿ ಅವರು ಸಿಡಿದೆದ್ದು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕೌಂಟರ್ಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಯಾಕೆ ಬ್ರೇಕ್ ಹಾಕಿದ್ರಿ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು, ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ. ದಲಿತ ಶಾಸಕರು ಹಾಗೆ ಸಚಿವರುಗಳು ಅಂದರೆ ಇಲ್ಲಿ ಕಾರಣಗಳನ್ನು ಹೇಳಿ, ನಾವೇನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ವಾ, ಏನೋ ನಮ್ಮ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಒಂದೇ ವೇದಿಕೆಯಲ್ಲಿ SC ST ಸಮುದಾಯದ ಶಾಸಕರು, ಸಚಿವರು ಸಭೆ ಮಾಡೋಕೆ ಹೊರಟಿದ್ವಿ. ನಾವು ಯಾರ ವಿರುದ್ಧ ಕೂಡ ಇಲ್ಲಿ ಸಭೆಯನ್ನು ಮಾಡೋಕೆ ಹೊರಡ್ತಾ ಇರಲಿಲ್ಲ. ಯಾಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ ನಮಗೆ? ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ನೀವು ಯಾಕೆ ಮಣೆ ಹಾಕಿದ್ರಿ? ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತಿನ CLP ಸಭೆಯಲ್ಲಿ ಮಾಡಲಿದ್ದಾರೆ. ಈಗೇನಾದರೂ ಸುರ್ಜೇವಾಲಾ ಅಥವಾ ಹೈಕಮಾಂಡ್ ನಾಯಕರು ಇದಕ್ಕೆ ಮದ್ದು ಅರಿದೇ ಇದ್ದರೆ ಖಂಡಿತ ಅದು ವಿಕೋಪಕ್ಕೆ ಹೋಗಬಹುದು. ಯಾಕಂದರೆ ಮೊದಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಬಹಿರಂಗವಾಗಿಯೇ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗುವಂಥ ವಿಷಯಗಳು ಯಾವ್ಯಾವುದು? ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಿದೇಳಬಹುದು ಇವತ್ತು ದಲಿತ ಸಮುದಾಯದ ಸಚಿವರುಗಳು, ಶಾಸಕರುಗಳು. ಯಾಕೆ ಹಾಗಾದರೆ ನೀವು ಅಡ್ಡಿಪಡಿಸಿದ್ರಿ? ನಾವು ಅಂಥ ತಪ್ಪೇನು ಮಾಡ್ತಾ ಇದ್ವಿ? ನಾವು ಯಾವುದೇ ರಾಜಕೀಯ ವಿಚಾರವನ್ನು ಚರ್ಚೆ ಮಾಡ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಸಮುದಾಯದ ಏಳಿಗೆ ಬಗ್ಗೆ ಅನಗತ್ಯವಾಗಿ ಅಪಾರ್ಥ ಮಾಡಿಕೊಂಡು ಸಭೆಗೆ ಬ್ರೇಕ್ ಹಾಕಿದ್ರಿ. ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಅಷ್ಟೇ ಯಾಕೆ ಮಣೆ ಕೊಡ್ತೀರಿ? ನೋಡಿ, ಇಲ್ಲಿ ಮೊದಲ ಪ್ರಶ್ನೆ ಮಾಡೋದು ನೋಡಿ, KN ರಾಜಣ್ಣ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರು ಮತ್ತು ಸತೀಶ್ ಜಾರಕಿಹೊಳಿ, ಅದರಲ್ಲೂ KN ರಾಜಣ್ಣ ಅವರು ಬಹುಶಃ ಇವತ್ತು ಅವರು ಸಿಡಿದು ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಸಭೆಯಲ್ಲಿ ಹೈಕಮಾಂಡ್ ಗಮನಕ್ಕೂ ಕೂಡ ತರಬಹುದು ಅಂತ. ಯಾಕಂತ ಹೇಳಿದ್ರೆ ಕೆಳ ಸಮುದಾಯಗಳ ಈ ಸಭೆಗಳನ್ನು ಯಾಕೆ ತಾವು ಹತ್ತಿಕ್ತಾ ಇದ್ದೀರಿ? ನಾವೇನಾದರೂ ಅಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಡ್ತಾ ಇದ್ವಾ? ಇಲ್ಲ. ನಮ್ಮ ಸಮುದಾಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ವೇದಿಕೆ ಬೇಕಾಗಿತ್ತು, ಅದಕ್ಕೆ ನಾವು ಸಭೆ ಮಾಡ್ತಿದ್ವಿ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕ ಇದಕ್ಕೆ ಬ್ರೇಕ್ ಹಾಕಿಸಿದ್ದಾರೆ ಅನ್ನುವಂಥ ಆರೋಪ ಈಗ ಅವ್ರದ್ದು. ಇನ್ನು ಸಮುದಾಯದ ಬಗ್ಗೆ ಒಂದು ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಏನೇನು ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರ ನಿಲ್ಲಬೇಕು ಬೇಡವೋ ಅಂಥೇಳಿ ಆ ಸಮುದಾಯದ ನಾಯಕರು ಕೇಳ್ತಾ ಇದ್ದಾರೆ. ಬಟ್ ಈಗ ಇದಕ್ಕೆ ಬ್ರೇಕ್ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ? ಜಾತಿ ಗಣತಿ ಆಗಿರ್ಬೋದು, ಒಳ ಮೀಸಲಾತಿ, ಇವೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ CLP ಸಭೆಯಲ್ಲಿ ಚರ್ಚೆಯಾಗೋ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಬೆಳವಣಿಗೆ ನೋಡ್ತಾ ಇದ್ದೀವಿ. ಬಣ ಬಡಿದಾಟ, ಪವರ್ ಶೇರಿಂಗ್ ಸಂಬಂಧಪಟ್ಟಂಗೆ ಭಾಳ ತಾರಕಕ್ಕೆ ಹೋಗ್ತಾ ಇದೆ ಮಾತಿನ ಸಮರ. ಇವತ್ತಿನ CLP ಮೀಟಿಂಗಲ್ಲಿ ಅದಕ್ಕೆಲ್ಲ ಮದ್ದು ಅರಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾವೆಲ್ಲ ವಿಚಾರ ಇವತ್ತು ಮಹತ್ವ ಪಡೆದುಕೊಳ್ಳುತ್ತೆ ಸಭೆಯಲ್ಲಿ? ಪ್ರಭು, ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸಭೆಗಳಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಪದಾಧಿಕಾರಿಗಳ ಸಭೆಗಳಿದೆ. ಸಚಿವರು, ಶಾಸಕರು, MLCಗಳು, ಸಂಸದರ ಸಭೆಗಳು ಕೂಡ ಇದೆ. ಕಾರಣ ಬೆಳಗಾವಿ 21ರಂದು ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಯಶಸ್ಸಿಗಾಗಿ ಜವಾಬ್ದಾರಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಯಿಂದಲೇ ಸುರ್ಜೇವಾಲಾ, CM ಡಿ ಕೆ ಶಿವಕುಮಾರ್ ಅವರು ಸರಣಿ ಸಭೆಗಳನ್ನ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ ಇವತ್ತು ಈ ದಲಿತ ಸಚಿವರ, ಶಾಸಕರ ಒಂದು ಸಭೆಗೆ ಏನು ಬ್ರೇಕ್ ಅನ್ನ ಹಾಕಲಾಗಿತ್ತು, ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದಲಿತ ಸಮುದಾಯದ ಶಾಸಕರು ಈಗ
ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಸಚಿವರು ಯಾರು ಕೂಡ ಇವತ್ತು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಪ್ರತ್ಯೇಕ ವೇದಿಕೆಯಲ್ಲಿ ಪ್ರತ್ಯೇಕ ಸಭೆಯಲ್ಲಿ ನಾವು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತೇವೆ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾವು ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ರಾಜಣ್ಣ ಸೇರಿ ಸಚಿವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸುರ್ಜೇವಾಲಾ ಅವ್ರಿಗೂ ಕೂಡ ಅಲ್ಲಿ ಮುಜುಗರ ಆಗತ್ತೆ. ಹಾಗಾಗಿ ತಮ್ಮ ಸಮುದಾಯದ ಶಾಸಕರನ್ನ ಮುಂದೆ ಬಿಟ್ಟಿದ್ದಾರೆ. ನೀವು ಅಲ್ಲಿ ವಿಚಾರವನ್ನ ಪ್ರಸ್ತಾಪ ಮಾಡಿ ನಂತರ ನಾವು ಧ್ವನಿಯನ್ನ ಗೂಡಿಸ್ತೇವೆ ಅಂತೇಳಿ ಈಗ ತಮ್ಮ ಶಾಸಕರಿಗೆ ಈಗಾಗಲೇ ದಲಿತ ಸಮುದಾಯದ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಮಳವಳ್ಳಿ ನರೇಂದ್ರ ಸ್ವಾಮಿ, ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿದಂತೆ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ದಲಿತ ಸಮುದಾಯದ ಶಾಸಕರು ಈ ವಿಚಾರವನ್ನ ಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಸಭೆ ನೀವು ತಡೆಯೊಡ್ಡಿದ್ದು ಸರಿಯಲ್ಲ, ನಾವು ಯಾವುದೇ ನಾಯಕರ ವಿರುದ್ಧ ಕೂಡ ನಾವು ಮಾಡ್ತಾ ಇರ್ಲಿಲ್ಲ. ನಾವು ಸಭೆಯನ್ನ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಬೇರೆ ಇನ್ಯಾವುದೇ ನಾಯಕರ ವಿರುದ್ಧವಾಗಿ ನಾವು ಸಭೆಯನ್ನ ಕರೆದಿರಲಿಲ್ಲ. ಇವತ್ತು ಇಡೀ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದೆ. ಅಸೆಂಬ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳು ಬರೋದಕ್ಕೆ ರಾಜ್ಯದಲ್ಲಿರುವಂತಹ ಬಹುದೊಡ್ಡ ದಲಿತ ಸಮುದಾಯದ ಕೊಡುಗೆ ಇದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ 1ರಿಂದ 9ಕ್ಕೆ ಸೀಟುಗಳನ್ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೂ ಕೂಡ ದಲಿತ ಸಮುದಾಯದ ಪಾತ್ರ ಇದೆ. ನಾವು ಇಂಥ ಒಂದು ಸಮುದಾಯದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ನಾವು ಈ ಸಭೆಯನ್ನ ಕರೆದಿದ್ವಿ. SCP TSP ಯೋಜನೆಯಲ್ಲಿ ಇವತ್ತು ಸಾವಿರಾರು ಕೋಟಿ ಹಣ ಹಾಗೆ ಬಾಕಿ ಉಳ್ಕೊಂಡಿದೆ. ಅದರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕಾರ್ಯಗತ ಮಾಡ್ತಾ ಇಲ್ಲ, ನಮ್ಮ ಅಭಿವೃದ್ಧಿಗಾಗಿ, ಸಮುದಾಯದ ಅಭಿವೃದ್ಧಿಗಾಗಿ ಆ ಹಣವನ್ನ ವಿನಿಯೋಗಿಸಿ ಅಂತೇಳಿ ನಾವು ಸಭೆಯಲ್ಲಿ ಚರ್ಚೆ ಮಾಡ್ಬೇಕಾಗಿತ್ತು. ಅದನ್ನ ಸರ್ಕಾರದ ಮೇಲೆ ಒತ್ತಡವನ್ನ ತರೋದಕ್ಕೆ ನಾವು ಪ್ರಯತ್ನಗಳನ್ನ ಮಾಡಿದ್ವಿ. ಸಭೆಯಲ್ಲಿ ಚರ್ಚೆಯನ್ನ ಮಾಡಿ ಸರ್ಕಾರದ ಮೇಲೆ